ಈ ಎಲ್ಲ ಬೆಳವಣಿಗೆ ಈಗ ನೋಡಿ, ಅವತ್ತು ಬೂಟಿನೇಟನ್ನ ತಿಂತೀರಿ, ಚಳವಳಿಗೆ ಧುಮುಕ್ತಂತ ಸಂದರ್ಭದಲ್ಲಿ. ಸೊ ಅಂದ್ರೆ ಬಹುಶಃ ಆ ನೆನಪಿಗೋಸ್ಕರನೇ ಸೆಪ್ಟೆಂಬರ್ 7ನೇ ತಾರೀಕು ತಾವು ಕಡಲೆಕಾಯಿ ಹಂಚೋದು ಈ ತರದ್ದೆಲ್ಲ. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಅದರ ಬಾಲ ಕಂಪ್ಲೀಟ್ ಅಲ್ಲಿಂದ ಆಯ್ತು. ನನ್ನನ್ನು ಅರೆಸ್ಟ್ ನಮ್ಮವರೆಲ್ಲ 10 ಜನ ಇರ್ತಾರೆ ಒಳಗಡೆ. ಅದಾದ್ಮೇಲೆ ಪುನಃ ಬೆಳಗ್ಗೆ ಗೋಪಾಲಗೌಡರು ಬರ್ತಾರೆ, ಎಲ್ಲರೂ ಬರ್ತಾರೆ ಬಿಡಿಸೋದಕ್ಕೆ. ಬಿಡಿಸಿದ್ಮೇಲೆ ನಮ್ಮ ಗುಂಪಿನಲ್ಲಿರೋರು, ಸರ್ ಏನಾರು ಮಾಡಿ ಹೋಟ್ಲಿನಲ್ಲಿ ಸ್ವಲ್ಪ ಸಿಡಿಗಿಡಿ ತಿನ್ಬೇಕಲ್ಲ. ಹೌದೇನೆಯ, ನಡೀರಿ ಹೋಗೋಣ. ಸರಿ, ಮಹಾತ್ಮ ಗಾಂಧಿ ರೋಡಲ್ಲಿ ಭಾರಿ ದೊಡ್ಡ ಬಾರ್ ಅದು, ಅಲ್ಲಿ ಎಲ್ಲರೂ ಹೋಗ್ತೀವಿ. ಹೋದಾಗ ನಮ್ಮ ಹುಡುಗ, ಸರ್ ಒಂಚೂರು ಕುಡ್ಕೊಂಬೋಣ ಅಂತಾರೆ. ಆಯ್ತಪ್ಪ ಕುಡ್ಕೊಳ್ರಿ ಅಂತ. ಏನು ಮಾಡೋಂಗಿಲ್ಲ, ಪಾಪ ಓಡಾಡಿದ್ದಾರೆ. ಅದನ್ನು ನಾವು ಕುಡಿದ್ಬಿಟ್ರು ಚೆನ್ನಾಗಿ. ಒಂದು ಸ್ವಲ್ಪ ಅಂದಿಲ್ಲ, ಚೆನ್ನಾಗಿ ಕುಡಿದ್ರು. ಬಿಲ್ಗಿಲ್ಲ ಬಂತು. ಸರಿ, ಚೆನ್ನಾಗಿ ಕುಡಿದ್ರು, ಬಿಲ್ ಬಂತು. ಅವನು ಮಾಲೀಕ ಈ ಬಿಲ್ ಇಲ್ರಿ, ಹೋರಾಟ ಮಾಡಿ ಬಂದಿದ್ದೀವಿ ನಾವು, ನಮ್ಮ ಹತ್ರ ಬಿಲ್ ಎಂತದು ಅವೆಲ್ಲ ನಡೆಯಲ್ಲ ಅಂದ. ಆಮೇಲೆ ನಮ್ಮಲ್ಲಿ ಒಬ್ರು ಜರ್ನಲಿಸ್ಟ್ ಅರೆಸ್ಟ್ ಆಗಿದ್ರು. ಹಾಗೆಲ್ಲ ಜೊತೆಲಿರು ಎಂ ನಾಗರಾಜ್ ಅಂತೇಳಿ. ಸರ್ ಏನಪ್ಪ, ಎಕ್ಸೈಸ್ ಕಮಿಷನರ್ ಫೋನ್ ಮಾಡಿ ಸರ್. ಒಳ್ಳೆ ಕತೆ ಮಾಡಿ ಸರ್, ನೀವು ನೋಡಿಬೋಣ ಅಂತ. ಅಯ್ಯೋ ಪಾಪ ಎಕ್ಸೈಸ್ ಕಮಿಷನರ್ ಹೆಸರು, ಮತ್ತೆ ಭಾಳ ಒಳ್ಳೆ ಮನುಷ್ಯ. ಎಸ್ ತಗೋಣ ಅಂತ ಮಾಡುದು. ಈ ಥರ ಆಗಿದೆ ನೋಡಿ. ನಮ್ಮವರು ಕುಡಿದಿದ್ದಾರೆ, ಆ ಬಾಲಿಕ ಬಿಲ್ ಕೇಳ್ತಾ ಇದ್ದಾನೆ ಏನು ಅಂತ. ಹೌದು, ನಾ ಬೆಳಿಗ್ಗೆ ಪೇಪರ್ ನೋಡಿದೆ, ಏನು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರಲ್ಲ ನಾಗರಾಜ್ ಈ ಥರ ಎಲ್ಲ ಪಾಪ ಹೇಳೋದು. ಎಕ್ಸೈಸ್ ಕಮಿಷನರ್ ನೋಡಿ, ಈ ಥರ ಇದೆ, ಬಿಲ್ ಕೇಳ್ತಾ. ಇರಲಿ ಬಿಡಿ, ಕೊಡಿಲ್ಲ ಅವ್ನ ಮಾಲೀಕನ ತಗೊಂಡ್ರು. ಎಕ್ಸೈಸ್ ಕಮಿಷನರ್ ಮಾತಾಡ್ತಾ ಇದ್ದೀನಿ, ಅವ್ರು ಯಾವುದು ಬಿಲ್ ಗಿಲ್ ತಗೋ. ನಡ್ಗೋಗ್ಬಿಟ್ಟ ಮಾಲೀಕ. ನಡ್ಗೋಗಿ ಮಾಲೀಕ ಹೇಳ್ದ, ಸರ್ ಪ್ರತಿದಿನ ಬನ್ನಿ, ಒಂದು 10 ನಿಮಿಷ ಕೂತು ಹೋಗಿ. ಅವನಿಗೆ ಇವ್ರು ಇನ್ಫ್ಲೂಯೆನ್ಸ್ ಆಗೋಯ್ತು. ಇವರು ನಮ್ಮವ್ರು ಏನು ಮಾಡಿದ್ರು, ದಿನ ಫ್ರೀ ಕೊಡ್ತಾರೆ ಅಂತ 1 ವರ್ಷ ಬಂದರು. ಏನೆಲ್ಲ ನಡೆದೋಗಿದೆ. ಕನ್ನಡದ ಹೋರಾಟ ಅಷ್ಟು ಸುಲಭವಾಗಿ ನಡೆದಿಲ್ಲ. ಆಗ ನಿಮ್ಗೆ ಹೇಳೋದಾದ್ರೆ, ಇಡೀ ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಫುಲ್ ಖಾಲಿ. ಕೆರೆ ಸಂಪೂರ್ಣ ಕೆರೆ, ನೀರಿಲ್ಲ, ಖಾಲಿ ಕೆರೆ. ಎದುರುಗಡೆ ಚಿಕ್ಲ ಅಲ್ವಾ, ಅದು ಕೆರೆ. ಇದೆಲ್ಲ ನಮ್ಮ ಹೋರಾಟದ ಜಾಗ. ಇದು ನಮ್ಮ ಹೋರಾಟದ ಜಾಗ. ಇದು ಕೆರೆ, ಆ ಕಡೆ ಇದು. ಏನೆಲ್ಲ ಹೋರಾಟ ನಡೆದೋಗಿದೆ ಅಂತೀರಿ. ಅದನ್ನ ನೆನೆಸ್ಕೊಂಡ್ರೆ ಇವತ್ತು ಶೂನ್ಯ.